ಕರ್ನಾಟಕದ ಮನೆ ಮಗಳಾಗಿ, ಮಾತಿನ ಮಲ್ಲಿಯಾಗಿ, ಕನ್ನಡದ ಸ್ಟಾರ್ ನಿರೂಪಕಿಯಾಗಿ ಮಿಂಚ್ತಾ ಇರುವಂತಹ ಅನುಶ್ರೀ ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಆಂಕರ್ ಅನುಶ್ರೀ ಅಂದ್ರೆ ಸಾಕು ಅಲ್ಲಿ ಪಟಪಟ ಅಂತ ಮಾತಾಡುವಂತಹ ಒಬ್ಬ ವ್ಯಕ್ತಿ ಕಣ್ಮುಂದೆ ಬಂದ್ಬಿಡ್ತಾರೆ. ಸೊ ಇವರ ಮದ್ವೆ ಆದಾಗಂತೂ ಕರ್ನಾಟಕದ ಜನ ತುಂಬಾನೇ ಖುಷಿಯನ್ನ ಪಟ್ಟಿದ್ರು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮನೆ ಮಗಳಾಗಿ ಎಲ್ಲರೂ ಕೂಡ ಅನುಶ್ರೀಯನ್ನ ಇಷ್ಟ ಪಡೋರು ತುಂಬಾ ಜನ ಇದ್ದಾರೆ. ಸೊ ಇದೇ ಅನುಶ್ರೀ ತಮ್ಮ ಜೀವನದಲ್ಲಾಗಿರುವಂತಹ ಎಷ್ಟೊಂದು ಏರುಪೇರುಗಳನ್ನ ತುಂಬಾ ಸಲ ಮಾತಾಡಿದ್ದಾರೆ. ಆದ್ರೆ ಈ ಬಾರಿ ತಮಗಾದಂತಹ ನೋವು, ಮಾನಸಿಕ ಹಿಂಸೆ ಇದನ್ನೆಲ್ಲದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅನುಶ್ರೀ ಅವರು. ಒಬ್ಬ ಪುರುಷ ಸಾಧನೆ ಮಾಡಿದ ಅಂತಂದ್ರೆ ಆತನಿಗೆ ಗೌರವ ಸಿಗುತ್ತೆ. ಆದ್ರೆ ಒಬ್ಬ ಮಹಿಳೆ ಅದೇ ಸಾಧನೆನ ಮಾಡಿದಾಗ ಆಕೆಗೆ ಗೌರವ ಸಿಗೋದಿಲ್ಲ. ಅದ್ರ ಬದಲಿಗೆ ಆಕೆ ಅಡ್ಡ ದಾರಿಯಿಂದನೇ ಬಂದಿರೋಳು ಅಂತ ತುಂಬಾ ಜನ ಮಾತಾಡಿ ಬಿಡ್ತಾರೆ ಅನ್ನುವಂತಹ ಕಹಿ ಸತ್ಯವನ್ನ ಅನುಶ್ರೀ ಅವರು ಮಾತಾಡಿದ್ದಾರೆ. ಎಸ್, ಸೋಷಿಯಲ್ ಮೀಡಿಯಾ ಅನ್ನುವಂತಹ ಒಂದು ಮಾಯಾ ಲೋಕದಲ್ಲಿ ಸೆಲೆಬ್ರಿಟಿಗಳ ಜೀವನ ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಅವರ ತೆರೆ ಹಿಂದಿನ ನೋವುಗಳು, ಸವಾಲುಗಳು ತುಂಬಾನೇ ಕಠಿಣ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಖ್ಯಾತ ನಿರೂಪಕಿಯಾಗಿರುವಂತಹ ಅನುಶ್ರೀ ಅಂತಾನೆ ಹೇಳಬಹುದು. ಅಥವಾ ಅನುಶ್ರೀ ಅವರು ತಮಗಾದಂತಹ ನೋವುಗಳನ್ನ ತಾವೇ ಹೇಳ್ಕೊಂಡಿದ್ದಾರೆ. ಸೊ ಅವರಿಗಾದಂತಹ ಅವಮಾನಗಳನ್ನ, ನೋವನ್ನ ಹಂಚ್ಕೊಂಡಿದ್ದಾರೆ. ಅದು ಏನ್ ಹೇಳಿದ್ದಾರೆ ಅಂತ ಕೂಡ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಸೊ ಒಂದು ಆನ್ಲೈನ್ ನಲ್ಲಿ ನಡೆಯುವಂತಹ ಮಹಿಳೆ ಮೇಲೆ ಒಂದಿಷ್ಟು ಶಬ್ದಗಳು ಅಥವಾ ಒಂದಿಷ್ಟು ಮಾನಸಿಕ ಕಿರುಕುಳ ಅನ್ನೋದಿದೆಯಲ್ಲ, ಅದೆಲ್ಲದನ್ನು ಕೂಡ ಅನುಶ್ರೀ ಅವರು ನೋಡಿ ಬಂದಿರೋದೇನೆ. ಯಾಕೆಂತಂದ್ರೆ ಒಂದು ಸಂದರ್ಶನದಲ್ಲಿ ಅನುಶ್ರೀ ಅವರು ಮಾತಾಡ್ತಾರೆ, ನಾನು 1 ಕೋಟಿ ಮನೆ ತಕೊಂಡ್ರೆ ಅದು ಸಾಧನೆ ಅಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಆ ಅನುಶ್ರೀ ಇರೋದಿಲ್ಲ. ಒಬ್ಬ ಪುರುಷ ಅಥವಾ ಒಬ್ಬ ಗಂಡಸು ಏನಿರ್ತಾರೆ ಅವರು 1 ಕೋಟಿ ಮನೆ ತಗೊಂಡಿದ ತಕ್ಷಣ ವಾವ್ ಎಷ್ಟು ಸಾಧನೆ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಅನುಶ್ರೀ ಏನಾದ್ರು 1 ಕೋಟಿ ಮನೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸಾಧನೆ ಅಲ್ಲ, ಅದು ಬೇರೆ ಕಡೆಯಿಂದನೇ ತಕೊಂಡಿರೋದು ಅಂತ ತುಂಬಾ ಜನ ಅದನ್ನ ಟ್ರೋಲ್ ಮಾಡ್ಬಿಡ್ತಾರೆ. ಈ ಒಂದು ಫಿಸಿಕಲಿ ಕಿರುಕುಳ ಅಂತಾರೆ, ಅಂದ್ರೆ ದೈಹಿಕ ಕಿರುಕುಳಕ್ಕಿಂತ ತುಂಬಾನೇ ಭೀಕರ ಆಗಿರೋದು ಅಂತಂದ್ರೆ ಮಾನಸಿಕ ಕಿರುಕುಳ. ಮಾತು ಅನ್ನೋದಿದೆಯಲ್ಲ, ಅದು ಎಂತವ್ರ ಮನಸ್ಸಿಗಾದ್ರೂ ನೋವು ಮಾಡಿಬಿಡುತ್ತೆ ಅಂತ ಅನುಶ್ರೀ ಅವರು ತುಂಬಾನೇ ಬೇಸರದಿಂದ ಹೇಳ್ಕೊಟ್ಟಿದ್ದಾರೆ. ಈ ಫಿಸಿಕಲ್ ರೇಪ್ ಬೇರೆ, ಮೆಂಟಲಿ ರೇಪ್ ಅಂತ ಕೂಡ ಇರುತ್ತೆ. ಕಿತ್ತು ತಿನ್ನುವಷ್ಟು ಮಾತುಗಳು, ಕೆಲವರು ಸೈಕೋಪಾತ್ಗಳಂತೂ ಇರ್ತಾರಲ್ಲ, ಎಂತೆಂತ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಹಾಕ್ತಾರೆ ಅಂತಂದ್ರೆ, ನನ್ನ ಲೈಫ್ ನಲ್ಲಿ ನಾವು ಅಷ್ಟು ಕಷ್ಟದಲ್ಲಿದ್ದಾಗ್ಲೂ ಕೂಡ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಈ ರೀತಿಯಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ ಅಂತ ಅನುಶ್ರೀ ಅವರು ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಕಳೆದ ವರ್ಷ ಆಗಸ್ಟ್ ನಲ್ಲಿ ಕೂರ್ಗ್ ಮೂಲದ ರೋಷನ್ ಅನ್ನೋರ್ನು ಕೂಡ ಮದ್ವೆ ಆಗಿದ್ರು. ಸೊ ಇವರಿಬ್ರು ಮದ್ವೆ ವಿಚಾರದಲ್ಲೂ ಕೂಡ ಎಷ್ಟೊಂದು ಟ್ರಾಲ್ ಗಳನ್ನ ನೋಡಿದ್ರು ಅನುಶ್ರೀ ಅವರು. ರೋಷನ್ ಅವರು ಮುಸ್ಲಿಂ ಜನಾಂಗಕ್ಕೆ ಸೇರಿದವರು, ಇವ್ರ ಹತ್ರ ಆಸ್ತಿ ಇದೆ ಅನ್ನುವಂತಹ ಕಾರಣಕ್ಕೆ ಅನುಶ್ರೀ ಅವರು ಆತನ ಮದ್ವೆ ಆಗ್ತಾ ಇದ್ದಾರೆ, ಹೇಗೇನೇನೋ ತುಂಬಾ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೂಡ ಹಾಕಿದ್ರು. ಅದೇ ಅನುಶ್ರೀ ಅವರು ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಒಂದಿಷ್ಟು ವಿಚಾರಗಳ ಬಗ್ಗೆ ಕೆಲವೊಂದಿಷ್ಟು ಟೈಮ್ ಅಲ್ಲೇನೆ ಅದನ್ನ ಬಗ್ಗೆ ಹೇಳ್ಬೇಕಾಗತ್ತೆ. ಸೊ ಅನುಶ್ರೀ ಅವರು ಕೂಡ ತಮಗಾದಂತಹ ಒಂದು ಮೆಂಟಲಿ ಹರಾಸ್ಮೆಂಟ್ ಏನಿದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಓಪನ್ ಆಗಿ. ಯಾರು ಕಷ್ಟ ಪಡ್ದೇನೆ ಯಾರು ಕೂಡ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅನುಶ್ರೀ ಸ್ಟಾರ್ ಆಂಕರ್ ಆಗಿ ಮಿಂಚ್ತಾ ಇದ್ದಾರೆ. ಕೋಟ್ಯಂತರ ಜನರ ಸಂಪಾದನೆ ಮಾಡಿದ್ದಾರೆ, ಮಾತು ಮತ್ತೆ ಪ್ರತಿಭೆಯಿಂದನೇ ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ರೆ ಎಲ್ರಿಗೂ ಕೂಡ ಅವರು ದುಡ್ಡು ಕೊಟ್ಟು ಅವ್ರನ್ನ ಒಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅಂದ ಹಾಗೆ ಅನುಶ್ರೀ ಅವರ ಜೀವನ ಕೂಡ ಒಂದು ಹೂವಿನ ಹಾಸಿಗೆನಾಗಿರ್ಲಿಲ್ಲ. ಅವರು ತಾಯಿ ಮತ್ತೆ ತಮ್ಮನ ಜವಾಬ್ದಾರಿ ಹೊತ್ತು ಒಂದು ಝೀರೋ ಇಂದನೇ ಈ ಮಟ್ಟಕ್ಕೆ ಬೆಳೆದ್ ಬಂದಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಯಾರು ಕೂಡ ತಪ್ಪಾಗಿ ಮಾತಾಡಬಾರ್ದು. ಮಾತಿನಿಂದಲೇ ಎಲ್ಲರನ್ನು ನಗಿಸುವಂತಹ ಅನುಶ್ರೀ ಇವತ್ತು ಮಾನಸಿಕ ದಾಳಿಗೆ ಹೆಚ್ಚು ನೋವನ್ನ ಪಡ್ತಾ ಇದ್ದಾರೆ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಯಾವುದೇ ಕಮೆಂಟ್ಸ್ ಗಳಿಗೂ ಕೂಡ ತಲೆ ಕೆಡಿಸ್ಕೊಳ್ಳದಂತಹ ಅನುಶ್ರೀ ಅವರು ಸದ್ಯ ಅವರ ಪತಿ ರೋಷನ್ ಜೊತೆ ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲಸದಲ್ಲೂ ಕೂಡ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಪ್ರೆಸೆಂಟ್ ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ನಿರೂಪಣೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಸರಿಗಮಪ ಕೂಡ ಬರ್ತಾ ಇದೆ. ಸರಿಗಮಪದಲ್ಲೂ ಕೂಡ ಅನುಶ್ರೀ ಅವ್ರದ್ದೇ ಆಂಕರಿಂಗ್ ಇರುತ್ತೆ. ಸೊ ಮಾತಿನ ಮಲ್ಲಿ ಎಲ್ಲರನ್ನು ಕೂಡ ಅಚ್ಚುಮೆಚ್ಚು ನಿಜ. ಆದ್ರೆ ಲೈಫ್ ಅಲ್ಲಿ ತುಂಬಾನೇ ನೋಡಿದ್ದಾರೆ ಕಷ್ಟಗಳನ್ನ. ಈ ರೀತಿಯಾಗಿ ತಪ್ಪಾಗಿ ಮಾತಾಡೋದು, ಒಬ್ಬರ ಬೆಳವಣಿಗೆ ಬಗ್ಗೆ ತುಂಬಾನೇ ಕೀಳು ಮಟ್ಟದಲ್ಲಿ ಕಮೆಂಟ್ ಮಾಡೋದು ತುಂಬಾನೇ ತಪ್ಪು ಅನ್ಸುತ್ತೆ ಅಲ್ವಾ. ಸೊ ನಿಮಗೇನ್ ಅನ್ಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ.